ಹಲೋ ಗಾಯ್ಸ್, ಗುಡ್ ಮಾರ್ನಿಂಗ್. ಎಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಹಾಗೆಯೇ ನನ್ನ ಪ್ರೀತಿಯ ಅಣ್ಣಂದಿರಿಗೆ ಹ್ಯಾಪಿ ರಕ್ಷಾಬಂಧನ. ಮತ್ತು ಇವತ್ತು ನಮ್ಮ ಊರಲ್ಲಿ ವರಮಹಾಲಕ್ಷ್ಮಿ ಪೂಜೆ ಇದೆ, ಹಾಗೆ ನಾನು ತಮ್ಮ ಹೋಗ್ತಿದ್ದೇವೆ. ಮತ್ತು ನನ್ನ ಇವತ್ತಿನ ದಿನವನ್ನು ಬಾಜಿ ಮತ್ತು ಚಪಾತಿ ಜೊತೆ ಪ್ರಾರಂಭಿಸುವ. ಹಾಗೆ ಎಲ್ರಿದು ಚಾ ಆಯ್ತಾ ಗಾಯ್ಸ್? ಮತ್ತು ಹಬ್ಬ ಜೋರ ಊರಲ್ಲೆಲ್ಲ? ಇದು ನಾರ್ಮಲ್ ಆಗಿ ಹಬ್ಬ ಮೊನ್ನೆ ಲಾಸ್ಟ್ ಫ್ರೈಡೇ ಆಗಿದೆ. ಅಂದರೆ ನಮ್ಮೂರಲ್ಲಿ ಇವತ್ತು ಸೆಲೆಬ್ರೇಟ್ ಮಾಡ್ತಾರೆ. ಮತ್ತು ಸಮ್ ಪ್ಲೇಸಲ್ಲಿ ಏನಂದರೆ ದೇವರನ್ನು ಮನೆಯಲ್ಲಿ ಕೂರಿಸ್ತಾರೆ. ಅಂದರೆ ಒಂದು 3 ದಿನ ಅಂದರೆ ಪೂಜೆ ಎಲ್ಲ ಮಾಡ್ತಾರೆ. ಅದು ನಮ್ಮಲ್ಲೆಲ್ಲ ಹೇಗೆ ಅಂದರೆ ನಮ್ಮ ಊರಿನ ಭಜನಾ ಮಂದಿರ ಇರ್ತದಲ್ಲ, ಅಲ್ಲಿ ಎಲ್ಲರೂ ಸೇರಿ ಒಟ್ಟು ಸೇರಿ ಪೂಜೆ ಮಾಡ್ತವೆ. ಮತ್ತು ಪೂಜೆಗೆಲ್ಲ ಕೂರ್ತಾರೆ, ಅಂದರೆ ಕನ್ನಿಕೆ ಮತ್ತು ಹೆಂಗಸರೆಲ್ಲ. ಹಾಗೆ ಆಯಿತು. ಈಗ ತಿಂದು ಇನ್ನು ಸ್ನಾನ ಎಲ್ಲ ಆಗಿದೆ, ಇನ್ನು ತಿಂದೆಲ್ಲ ಇನ್ನು ಹೊರಡೋದು ಅಷ್ಟೇ. ಓಕೆ, ಆಯ್ತಾಗ್ತಿದ್ದಾರೆ. ರೈಸದು ನಡಂತೆ. ಹಲೋ ಗಾಯ್ಸ್, ನಾವೀಗ ಪೂಜೆಗೆ ಹೋಗ್ತಿದ್ದೇವೆ. ನಾನು ಮತ್ತು ಅಮ್ಮ ಮತ್ತು ನಮ್ಮ ಪಕ್ಕದ ಮನೆ ಅತ್ತಿಗೆ, ಅವರ ಮಗ ಪೋಖ್ರಿ. ಹಾಗೆಯೇ ನಾವು ನಡ್ಕೊಂಡು ಹೋಗ್ತಿದ್ದೇವೆ. ಇಲ್ಲಿಂದ 1 ಕಿಲೋಮೀಟರ್ ಅಷ್ಟೇ, ಅದಕ್ಕೆ ನಡ್ಕೊಂಡು ಹೋಗ್ತಿದ್ದೇವೆ ನಾವು. ಗಾಯ್ಸ್, ನಿಮಗೆ ಸರ್ಕಲಲ್ಲಿ 2 ಸೈಡ್ಸ್ ಗೊತ್ತಾ? ಇನ್ಸೈಡ್ ಮತ್ತು ಔಟ್ ಸೈಡ್ ಇದೆ. ನಮ್ಮ ಕೊನಜೆಯಲ್ಲಿ ತುಂಬ ಸೈಡ್ಸ್ ಉಂಟಾಯ್ತಾ. ಹೀಗೆ ನೆಲ್ಲಲ್ಲಿ ರೋಡಲ್ಲಿ ಗುಂಡಿ ಉಂಟು ತುಂಬ. ಇದುವೇ ನೋಡಿ ನಮ್ಮ ಭಜನಾ ಮಂದಿರ. ಇಲ್ಲಿ ಎಲ್ಲ ಕಾರ್ಯಕ್ರಮ ಪೂಜೆ ಎಲ್ಲ ಆಗೋದು, ಮದುವೆ ಸಹ ಆಗ್ತದೆ. ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ಪೂಜೆಗೆ. ರೆಡಿ ಮಾಡ್ತಿದ್ದಾರೆ. ನಿನ್ನೆ ರಂಗೋಲಿ ಹಾಕಿ ಬೆಳಿಗ್ಗೆ ಬೇಗ ರೆಡಿ ಮಾಡಿದ್ದಾರೆ. ಎಷ್ಟು ಚಂದ ಕಾಣ್ತದೆ ನೋಡಿ ನಮ್ಮ ಗೌರಿ. सर्वेभ्यो देवेभ्यो नमः ब्राह्मणेभ्यो नमः करिष्यामानस्य कर्मणः मुहूर्तभवन्तो भवन्तो करिष्यामानस्य सर्वेभ्यो देवेभ्यो नमः. ಇಲ್ಲಿ ದೇವರನ್ನು ನಂಬಿಕೊಂಡು ಪೂಜೆ ಆದಮೇಲೆ ಇಲ್ಲಿ ಬಾಯಿ ಪೂಜೆ ಉಂಟು. ಅದಾದಮೇಲೆ ವರಮಹಾಲಕ್ಷ್ಮಿ ಪೂಜೆ. सत्यं योरावणि मही गातुं विज्ञाय गातुं विज्ञमतये देवी स्वस्तिरस्तिनः स्वस्तिर्मानुषेभ्यः ಇಲ್ಲಿ ಅಡಿಗೆ ಕೆಲಸ ಎಲ್ಲ ಆಗ್ತುಂಟು ಮಧ್ಯಾಹ್ನಕ್ಕೆ. ಮತ್ತು ಮೇಲೆ ಅಲ್ಲಿ ಪೂಜೆ ಆದಮೇಲೆ ಇಲ್ಲಿ ಮಧ್ಯಾಹ್ನ ರಕ್ಷಾಬಂಧನ ಕಾರ್ಯಕ್ರಮ ಉಂಟು. ಫುಲ್ ರೆಡಿಯಾಗಿದೆ. ಇನ್ನು ಕನ್ಯೆ ಮತ್ತು ಹೆಂಗಸರೆಲ್ಲ ಕೂಡ್ತಾರೆ ಪೂಜೆಗೆ. ಆಲ್ರೆಡಿ ಈಗ ಪೂಜೆ ಸ್ಟಾರ್ಟ್ ಆಗಿದೆ. ಗ್ರಾಮೇ ಸಕಲೈಶ್ವರ್ಯ ಪ್ರಾಪ್ತ್ಯರ್ಥಂ ಹಲ್ಲು ನೋಡಂತೆ, ಹಲ್ಲು. ಗಾಯ್ಸ್, ನಂಗಂತೂ ಬಚ್ಚಿ ಹೋಯ್ತು. ಮೇಲೆ ಪೂಜೆಗೆ ಅಮ್ಮ ಎಲ್ಲ ಕೂತಿದ್ದಾರೆ, ನಾನು ಯಾರಿಲ್ಲ ಅಲ್ಲಿ. ಅಂದರೆ ಅದೇ ಹುಡುಗಿಯರೆಲ್ಲ ಯಾರಿಲ್ಲ, ಮತ್ತು ಹೆಂಗಸರೆಲ್ಲ ಇರೋದು, ಪೂಜೆ ಬಂದವರೆಲ್ಲ ಇರೋದು. ನನಗೆ ಈ ಜೊತೆ ಯಾರಿಲ್ಲ. ಒಬ್ಳು ಬರ್ತೀನಿ ಅಂತ ಹೇಳಿದಲ್ಲ, ಇನ್ನೂ ಬರಲಿಲ್ಲ. ಎಷ್ಟೊತ್ತು ಬರ್ತಾಳೆ ಅಂತ ನೋಡಬೇಕು. ನಾನೀಗ ಉದಾಸೀನ ಆಗ್ತುಂಟು, ನನಗೆ ಮನೆಗೆ ಹೋಗುವಂತ ಆಗ್ತುಂಟು. ಬಟ್ ಅವಳು ವೆಯ್ಟ್ ಮಾಡು ಅಂತ ಹೇಳಿದ್ಲು, ಹಾಗೆ ವೆಯ್ಟ್ ಮಾಡ್ತಾ ಇದ್ದೀನಿ. ಹಾಗೆ ಈಗ ಪೂಜೆ ಆಯಿತು, ಭಜನೆಗೆ ಕೂತಿದ್ದೇನೆ. ಅಕ್ಕನವರು ಭಜನೆ ಹೇಳಲಿಕ್ಕೆ ರೆಡಿ ಇದ್ದಾರೆ, ಭಜನೆ ಹುಡುಕ್ತಿದ್ದಾರೆ ಗಾಯ್ಸ್. ಸೌಂಡ್ ಆಫ್ ಮಾಡಿದ್ದಾರೆ. ಬಿಟ್ಟರೆ ನಾನೇ ಮತ್ತೆ
ಭಜನೆ ಮುಗೀತು. ಭಜನೆ ಎಲ್ಲ ಆದಮೇಲೆ ಲಾಸ್ಟ್ ಮಂಗಳಾರತಿ ಆಗ್ತುಂಟು. ಇದಾದ್ಮೇಲೆ ಮತ್ತೆ ರಕ್ಷಾಬಂಧನ. ಈಗ ವೇಟ್ ಮಾಡಿ ಮಾಡಿ ನಂಗೊಂದು ಜೊತೆ ಬಂದು ಇಷ್ಟೊತ್ತು ವೇಟ್ ಮಾಡಿ ಈಗ ಮಧ್ಯಾಹ್ನ ಊಟಕ್ಕೆ ಬಂದದ್ದು, ಪೂಜೆಗೆ ಕರೆಕ್ಟ್ ಟೈಮ್ ಪೂಜೆಗೆ ಬಂದಿದ್ದಾರೆ. ನಾನೊಂದು ಊರಿಗಿಂತ ಮೊದಲು ಬಂದಿಲ್ಲ, ಬೆಳಿಗ್ಗೆ 9:30ಗೆ ನಾನೇ ಪೂಜೆ ಹೌದು. ಈಗ ರಕ್ಷಾಬಂಧನಕ್ಕೆ ಲೈನ್ ನಿಂತಿದ್ದಾರೆ. ನಾವು ಸಹ ಒಂದು ಲೈನ್ ಇಲ್ವಾ? ಎಲ್ಲಿ ನಿಲ್ವಾ? ಮೊದಲೆಲ್ಲ ನನಗೆ ತುಂಬ ವರ್ಷ ಆಯಿತು, ಸಣ್ಣ ಇರುವಾಗ ನೆನಪುಂಟು. ಇಲ್ಲಿ ಕೂತು ನಾವು ಅಪೋಸಿಟ್ ಕಟ್ಟಿದ್ವಿ, ಒಂದು 6th ಇರುವಾಗ ಅಂತ. ಅದು ಬಿಟ್ಟು ಇದೇ ಫಸ್ಟ್ ಟೈಮ್. ಹ್ಯಾಪಿ ರಕ್ಷಾಬಂಧನ. ಇಲ್ಲಿ ರಕ್ಷಾಬಂಧನ ಆಗ್ತುಂಟು, ಅಕ್ಕ ತಂಗಿಯರ್ದು. ಇಲ್ಲಿ ಸಹ ಆಗ್ತುಂಟು. ಕೈಗೆ ನೀವು ಅಕ್ಕ ತಂಗಿಯವರು ಕಟ್ಕೊಳ್ಳಿ. ಅಕ್ಕ ತಂಗಿಯವರು ಈ ಬಂದ. ಇದು ನನ್ನ ಅಣ್ಣ ತಮ್ಮ ಎಲ್ಲ ಇವರೇ. ಅವು ಗಾಯ್ಸ್ ನೋಡಿ, ನಾನು ಅಮ್ಮನ ಬಲೆ ಹಾಕಿದ್ದೀನಿ. ನನಗೆ ಬಲೆ ಇರಲಿಲ್ಲ, ಹಾಗೆ ಅಮ್ಮನ ಬಲೆ ಹಾಕಿದ್ದೀನಿ ಫುಲ್ಲು. ನನಗೆ ಅಣ್ಣ ಯಾರಿಲ್ಲ, ಅದಕ್ಕೆ ಅಮ್ಮ ಕಟ್ತಿದ್ದಾರೆ. ಎಸ್, ಎಲ್ಲ ಕಲರ್ ನೋಡ್ತಿದ್ದಾರೆ. ಬ್ಲೌಸ್ ಕಲರ್ ಎಲ್ಲ ನೀಲಿ ಅಂತೆ. ಒಂದು ಇದು ಸಹ ನೀಲಿ. ಯಾವ ಕಲರ್ ಸಿಕ್ಕಿದೆ ನಿಮಗೆ? ನೋಡಿ, ಚಂದ ಸಿಕ್ಕಿದೆ. ಬೇರೆ ಎಲ್ಲ ಕೆಂಪು ಆಯ್ತು. ಎಲ್ಲ ಬ್ಲೌಸ್ ಹೊಲಿಸಿ ಆಯ್ತಾ? ಇಲ್ಲ, ಈಗ ಎಲ್ಲ ಪೂಜೆ ಎಲ್ಲ ಮುಗಿತು. ಇನ್ನು ಊಟಕ್ಕೆ ಉದ್ದ ಲೈನ್ ಉಂಟು ಮಾತ್ರ, ತುಂಬಾ. ಹೌದು, ಫುಲ್ ಲೈನ್ ಉಂಟು. ಇದು ಹೋಗುವಾಗ ನಮ್ಮ ಹೋಟೆಲಿರುವ ಹುಳು ಎಲ್ಲ ಸತ್ತೋಗ್ಬೋದು. ಫೈನಲಿ ನಮ್ಮ ಲೈನ್ ಫ್ರಂಟ್ ಬಂತು. ಫ್ರಂಟ್ ಬರುವಾಗ ಸ್ವಲ್ಪ ಹಸಿವು ಸ್ವಲ್ಪ ಜಾಸ್ತಿ ಆಗ್ತುಂಟು. ನಾವು ಊಟಕ್ಕೆ ಕೂತಿದ್ದೇವೆ. ನಮಸ್ತೆ. ನಿಜ ಬಳಿತೀರು. ಪೂಜೆ ಎಲ್ಲ ಮುಗೀತು, ಈಗ ಮನೆಗೆ ಹೋಗುದು. ನೋಡಿ, ಇದು ನಾನು ಕಲಿತ ಶಾಲೆ, ಕೊನಾಜಿ ಶಾಲೆ. ಗಾಯ್ಸ್, ನನ್ನ ಅಮ್ಮ ಇವತ್ತೇ ಫಸ್ಟ್ ಟೈಮ್ ನನ್ನ ಜೊತೆ ಸ್ಕೂಟಿಯಲ್ಲಿ ಬಂದದ್ದು. ಇಲ್ಲಾಂದ್ರೆ ಇಷ್ಟರವರೆಗೆ ಕೂರ್ಲಿಲ್ಲ ಆಯ್ತಾ. ಭಯ ಅಮ್ಮನಿಗೆ, ನನ್ನ ಮೇಲೆ ಭಯ. ನನ್ನ ಮೇಲೆ ಧೈರ್ಯ ಇಲ್ಲ ಅಮ್ಮನಿಗೆ. ಆಯಿತು, ಓಕೆ ಗಾಯ್ಸ್, ನಾನು ಇವತ್ತಿನ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಇವತ್ತೊಂದು ದಿನ ಎಂತ ಎಷ್ಟು ಬೇಗ ಹೋಯ್ತಲ್ಲ, ಗೊತ್ತೇ ಆಗಲಿಲ್ಲ. ಎಂತ ಇವತ್ತು ಟೆಂಪಲಲ್ಲಿ ಪೂಜೆ ಇತ್ತಲ್ಲ, ಅದೇ ಆಯಿತು ಮಧ್ಯಾಹ್ನಕ. ಮತ್ತೆ ಬಂದು ಸ್ವಲ್ಪ ಮಲಗಿದೆ ಅಷ್ಟೇ. ಈಗ ನನಕ್ಕ ಇದು ಗ್ಲಾಸ್ ತಂದಿದ್ಲು, ಮಡಿಕೆದ್ದು. ಅದೇ ಮಣ್ಣಿದ್ದಲ್ಲ ಇದು, ಆದರೂ ಚಂದ ಇತ್ತು. ಯೂಸೇ ಮಾಡಲಿಲ್ಲ ಆಯಿತಾ. ಇದು ಯೂಸೇ ಮಾಡೋದಿಲ್ಲ, ಸುಮ್ಮನೆ ಅವಳು ತಂದೊಂದು ತುಂಬ ವರ್ಷ ಆಯಿತು. ಇದು ಎಲ್ಲಿಯೇ ಬಿಸಾಡಿದ್ರು, ಅದನ್ನು ನಾನೀಗ ವಾಶ್ ಮಾಡಿ ಈಗ ಇಟ್ಟಿದ್ದೀನಿ. ಅದಕ್ಕೆ ಮಣ್ಣು ಹಾಕಿ, ಇದಕ್ಕೆ ಎಂತಾದರೂ ಗಿಡ ಆದರೂ ಹಾಕುವ ಅಂತ ಹೀಗೆ ಮಣ್ಣು ಹಾಕಿಟ್ಟಿದ್ದೀನಿ. ನೆಲ ಗುಲಾಬಿ ಎಲ್ಲ ಹಾಕಿಟ್ಟಿದ್ದೀನಿ. ಅದೇ ಅಷ್ಟೇ, ಇವತ್ತಿನ ಸಂಜೆ ಡೇ ಇದೆ ಗಿಡ ನೆಡೋದು ಅಷ್ಟೇ. ಓಕೆ ಗಾಯ್ಸ್, ನೆಕ್ಸ್ಟ್ ವ್ಲಾಗಲ್ಲಿ ಸಿಗುವ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಟಾಟಾ, ಬಾಯ್ ಬಾಯ್.